ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ತೋರಿಸ್ತಾ ಇರೋಂಥ ಡಿಸೈನ್ ಬಂದುಬಿಟ್ಟು ಪಿಕಾಕ್ ಡಿಸೈನ್. ರಾಜೇಶ್ವರಿ ಸಿಸ್ಟರ್ ಅಂತ ಒಬ್ಬರು ಕಮೆಂಟ್ ಮಾಡಿದರು ಪಿಕಾಕ್ ಡಿಸೈನ್ ತೋರಿಸಿ ಅಂತ. ಪಾಪ ಅವ್ರು ನನಗೆ ಎಷ್ಟು ಬೈಕೊಂಡ್ರು, ಏನಕ್ಕೆ ಅವ್ರು ತುಂಬ ದಿನ ಆಗಿತ್ತು ಕಮೆಂಟ್ ಮಾಡಿ ಪಿಕಾಕ್ ಡಿಸೈನ್ ತೋರಿಸಿ ಅಂತ. ನಾನೇ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ, ಸಾರಿ ಸಿಸ್ಟರ್. ಮತ್ತು ಫ್ರೆಂಡ್ಸ್, ಇವಾಗ ನಾನು ಇದು ಪಿಕಾಕ್ ಹಾಕ್ತಾಯಿದ್ದೀನಲ್ವ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ಇವಾಗ ನಾನು ಇದು ಏನು ಡೋರಿ ಹಾಕ್ತಾ ಇದ್ದೀನಲ್ವ, ಪ್ರತಿ ಸಲ ಯೂಸ್ ಮಾಡ್ತೀನಿ ನೋಡಿ ಡೋರಿ. ಆ ಡೋರಿ ಎಲ್ಲ ಇದು. ಈ ಡೋರಿ ಬಂದುಬಿಟ್ಟು ನಾವು ಥ್ರೆಡ್ ಪೈಪಿಂಗ್ ಕೊಡಲಿಕ್ಕೆ ಬ್ಲೌಸ್ಗೆ ನಾವು ಯೂಸ್ ಮಾಡ್ತೀವಿ ನೋಡಿ, ಆ ಡೋರಿನ ನಾನು ಹಾಕ್ತಾ ಇರೋದು. ಏನಕ್ಕೆಂದರೆ ಈ ಪಿಕಾಕ್ ಬಂದುಬಿಟ್ಟು ತುಂಬಾ ಚಿಕ್ಕದಿದೆ. ಅಗಲ ಬಂದುಬಿಟ್ಟು 1.5 ಇಂಚಿದೆ, ಉದ್ದ ಬಂದುಬಿಟ್ಟು 2.25 ಇಂಚಿದೆ. ಆವಾಗ ಚಿಕ್ಕ ಪಿಕಾಕ್ ಇದ್ದಾಗ ನಾವು ದಪ್ಪ ಡೋರಿ ಹಾಕಿದರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾನು ತುಂಬಾ ಚಿಕ್ಕದಾಗಿರೋಂಥ ಡೋರಿನ ಇದರಲ್ಲಿ ಆ್ಯಡ್ ಮಾಡಿರೋಂಥದ್ದು. ಮತ್ತು ಫ್ರೆಂಡ್ಸ್, ಇದು ನೆಕ್ ಬಂದುಬಿಟ್ಟು 11 ಇಂಚ್ ಇದೆ. ಮತ್ತು ಫ್ರೇಮ್ ತೊಗೊಂಡಿರೋದು 16 ನಂಬರ್ ಫ್ರೇಮನ್ನು ನಾನು ತೊಗೊಂಡಿದ್ದೇನೆ. ಈ ಸ್ಟಿಚ್ ನಾನು ಏನು ಹಾಕ್ತಾ ಇದ್ದೀನಲ್ವ ಇವಾಗ, ಆ ಔಟ್ಲೈನ್ ಏನು ಕೊಡ್ತಾ ಇದ್ದೀನಿ ಅದು ನೀವು 2.5 ನಂಬರ್ಗೆ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಥಿಕ್ಕಾಗಿ ಒಂದೇ ಸರಿ ಫಿಲ್ ಮಾಡಿ, ಅಥವಾ ಒಂದೇ ಸರಿ ಫಿಲ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ 2 ಟೈಮ್ ನೀವು ಫಿಲ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಈ ಫ್ರೇಮಲ್ಲಿ ನಾನು ಇವಾಗ ವರ್ಕ್ ಮಾಡಿದ್ದೀನಲ್ವ, ಈ ಥರ ಪಿಕಾಕ್ ಹಾಕ್ತಾಯಿದ್ದೀನಿ. ನಾನು ಮೇಲ್ಗಡೆ 2 ಪಿಕಾಕ್ ಹಾಕಿದ್ದೀನಿ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು. ಒಂದೇ ಫ್ರೇಮಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ, ಇವಾಗ ನಾನು ಈ ಥರ ಪಿಕಾಕ್ ಹಾಕ್ತಾಯಿದ್ದೀನಿ, ದೊಡ್ಡ ಫ್ರೇಮಲ್ಲಿ ನಿಮ್ಗೆ ಈ ಥರ ಬಂದಿಲ್ಲ ಅಂದರೆ ತೊಂದರೆ ಏನಿಲ್ಲ. ನೀವು ಚಿಕ್ಕ ಫ್ರೇಮನ್ನು 10 ನಂಬರ್ ಫ್ರೇಮನ್ನು ತೊಗೊಂಡು ಒಂದೊಂದೇ ಪಿಕಾಕ್ ನೀವು ಫಸ್ಟ್ ಹಾಕ್ಕೊಳ್ಳಿ. ಈ 2 ಪಿಕಾಕ್ ಒಂದು ಸರಿ ಹಾಕ್ಕೊಳ್ಳಿ. ರೈಟು ಮತ್ತು ಲೆಫ್ಟ್ ಏನಿದೆ ಅಲ್ವಾ 2 ಪಿಕಾಕು, ಅದು ಒಂದೊಂದೇ ಒಂದು ಫ್ರೇಮ್ ಹಾಕ್ಕೊಂಡು 1 ಪಿಕಾಕ್ ಹಾಕ್ಕೊಂಡು ನೀವು ಈ ಥರ ವರ್ಕ್ ಮಾಡಿ. ಏನಕ್ಕೆಂದರೆ ದೊಡ್ಡ ಫ್ರೇಮಲ್ಲಿ ನಾವು ಕಲಿಯೋರು ವರ್ಕ್ ಮಾಡುವಾಗ ತುಂಬಾ ತೊಂದರೆ ಆಗುತ್ತೆ. ಈ ಡಿಸೈನ್ ಹಾಕ್ತೀನ ನಾನು, ಹಾಕಬಹುದಾ, ಈ ಥರ ಟೆನ್ಷನ್ ಆಗಿ ಹೋಗುತ್ತೆ. ಆವಾಗ ನೀವು ಫ್ರೇಮ್ ದೊಡ್ಡದೇ ತೊಗೋಬೇಕಂತ ಏನಿಲ್ಲ, ಚಿಕ್ಕ ಫ್ರೇಮಲ್ಲಿ ನೀವು ಒಂದೊಂದು ಪಿಕಾಕನ್ನು ಹಾಕ್ಕೊಂಡು ವರ್ಕ್ ಮಾಡಿ. ಮತ್ತು ನೋಡಿ, ಇವಾಗ ನಾನು ಇದು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಏನಕ್ಕೆಂದರೆ ಚಿಕ್ಕದು ಸೈಜ್ ಚಿಕ್ಕದು ಆ ಜಾಗದಲ್ಲಿ ಫಿಲ್ ಮಾಡಬೇಕು ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ನೋಡಿಕೊಂಡು ನೀವು ಟೈಮರನ್ನು ಯೂಸ್ ಮಾಡ್ಕೊಳ್ಳಿ. ಅದು 1.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡಿ. ಮತ್ತು ಫಿನಿಶಿಂಗ್ ಕೊಡುವಾಗ ಮಧ್ಯದಲ್ಲಿ ಏನು ಗ್ಯಾಪ್ ಬಿಟ್ಟಿದ್ದೀನಲ್ವಾ, ಅಲ್ಲೇ ಸ್ವಲ್ಪ ಅದೇ ಸರಿಯಿಂದನೇ ಫಿಲ್ ಮಾಡ್ಕೊಂಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ ದೊಡ್ಡದು ಥರ ಕಾಣಿಸ್ತಾ ಇದೆ ವಿಡಿಯೋಲ್ಲಿ, ಬಟ್ ಇರೋದು ತುಂಬಾ ಚಿಕ್ಕದು. ತುಂಬಾ ಅಂದರೆ 2.25 ಇಂಚು ಅಷ್ಟೇ ಉದ್ದ ಇರೋದು. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ರೆಡಿ ಆದಮೇಲೆ. ಮತ್ತು ಈ ಜಾಗದಲ್ಲೇ ನೋಡಿ ಸ್ವಲ್ಪ ಒಂದೊಂದೇ ಸ್ಟಿಚ್ ಥರ ಹಾಕ್ಕೊಂಡು ಫಿಲ್ ಮಾಡಿ. ಮತ್ತು ಫ್ರೆಂಡ್ಸ್, ಇದು ನಾನು ಪಿಕಾಕನ್ನು ತಯಾರಿಸ್ಕೊಂಡು ಕಾರ್ಬನ್, ಬ್ಲೂ ಕಲರ್ ಕಾರ್ಬನ್ ತೊಗೊಂಡು ಬಟ್ಟೆ ಮೇಲೆ ಕಾರ್ಬನ್ ಇಟ್ಬಿಟ್ಟು ಆ ಪಿಕಾಕ್ ಏನು ಪೇಪರಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಪಿಕಾಕ್ ಇಟ್ಕೊಂಡು ತೀಡ್ಕೊಂಡಿದ್ದೇನೆ. ನೀವು ಸೇಮ್ ಅದೇ ಥರ ಮಾಡಿ. ಒಂದು ಯಾವುದೇ ಪಿಕಾಕ್ ಆಗಿರಲಿ. ಇನ್ನೊಂದು ಪಿಕಾಕ್ ಬರುತ್ತೆ ಬ್ಯಾಕಲ್ಲಿ, ಒಂದೇ ಒಂದು ದೊಡ್ಡ ಪಿಕಾಕ್ ಬರುತ್ತೆ, ಅದು ಕೂಡ ವೀಡಿಯೋ ಮಾಡಿದ್ದೇನೆ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೇನೆ ನಾನದು. ಇದೇನು ನನಗೆ ಒಂಥರ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಪ್ಯಾಟರ್ನನ್ನು ತಯಾರಿಸಿದೆ. ಬಟ್ ಈ ಪ್ಯಾಟರ್ನ್ ತಯಾರಿಸ್ಕಿಂತ ಮುಂಚೆ ನಾನು ಕಟ್ ವರ್ಕ್ ಮಾಡಲಿಕ್ಕೆ, ಅಂದರೆ ಕಟ್ ವರ್ಕ್ ಬರಲಿ ಅಂತ ಆ ಥರ ಪ್ಯಾಟರ್ನನ್ನು ಹಾಕ್ಕೊಂಡ್ಬಿಟ್ಟೆ, ವರ್ಕ್ ಮಾಡಿಬಿಟ್ಟೆ. ಮೇಲ್ಗಡೆ 2, ಆ ಕಡೆ ರೈಟ್ ಮತ್ತು ಲೆಫ್ಟು. ಆಮೇಲೆ ಬೇಡ ಬಿಡು ಕಟ್ ವರ್ಕ್ ಕೊಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಝರಿ ಔಟ್ಲೈನ್ ಕೊಟ್ಬಿಟ್ಟು ಬಾಲ್ ಚೈನ್ ಆ್ಯಡ್ ಮಾಡಿದ್ದೇನೆ. ಇದು ಇವಾಗ ನೀವು ನೋಡಿ, ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಷ್ಟು ಸ್ಲೋ ಆಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ವೀಡಿಯೋಲಿ ನಿಮಗೆ ತೋರಿಸುವಾಗ ನಾನು ಏನು ಮಾಡ್ತೇನೆ, ಫಾಸ್ಟಾಗಿ ಸ್ವಲ್ಪ ಓಡಿಸ್ತೇನೆ, ಲಾಂಗ್ ವೀಡಿಯೋ ಆಗೋಗುತ್ತೆ ಅಂತ. ನಾನು ಕೂಡ ಸ್ವಲ್ಪ ನಿಧಾನವಾಗಿ ಅಟ್ಯಾಚ್ ಮಾಡೋದು. ಏನಕ್ಕೆಂದರೆ ಸೂಜಿ ಮೇಲೆ ಬಂದರೆ ಅದು ಕಟ್ಟಾಗುತ್ತೆ. ಮತ್ತು ಕಟ್ಟಾದರೆ ಎಲ್ಲಿ ಕಟ್ಟಾಗಿರುತ್ತೆ ನೋಡಿ, ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಕಟ್ಟಾಗೋದು ಸ್ವಲ್ಪ ಕಡಿಮೆ ಆಗಬೇಕು ನಾವು ವರ್ಕ್ ಮಾಡುವಾಗ. ಒಂದಲ್ಲ ಒಂದು ಕಟ್ ಆಗೇ ಆಗುತ್ತೆ, ಬಟ್ ಕಟ್ ಆಗಬಾರ್ದು. ಆ ಥರ ನಾವು ವರ್ಕ್ ಮಾಡಬೇಕು. ಆವಾಗಲೇ ನಮ್ಮ ಫಿನಿಶಿಂಗ್ ಜೊತೆ ತುಂಬ ಚೆನ್ನಾಗಿ, ಅಂದರೆ ನೈಸಾಗಿ ಕಾಣಿಸುತ್ತೆ ಡಿಸೈನ್. ನಾವು ಯಾವುದೇ ಡಿಸೈನ್ ಹಾಕಲಿ ಆವಾಗ ನೈಸಾಗಿ ಕಾಣಿಸುತ್ತೆ. ಬಾಲ್ ಚೈನ್ ಮಾತ್ರ ಪದೇ ಪದೇ ಕಟ್ಟಾಗಬಾರ್ದು. ಹಾಗಾಗಿ ಆ ಕರ್ವ್ ಜಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಒಂದೊಂದೇ ಸ್ಟಿಚ್ ಥರ ಹಾಕ್ಕೊಂಡು ಫಿಲ್ ಮಾಡಿ ನೀವು. ಮತ್ತು ನೋಡಿ, ಇವಾಗ ನಾನು 1.5 ನಂಬರನ್ನು ಇಲ್ಲೂ ಕೂಡ ಟೈಮರಲ್ಲಿ 1.5 ನಂಬರನ್ನು ಟೈಮರಲ್ಲಿ ಫಿಕ್ಸ್ ಮಾಡಿ ನಾನು ವರ್ಕ್ ಮಾಡ್ತಾ ಇರೋದು. ಇದು ನಾವು ಬಾಲ್ ಚೈನ್ ಅಟ್ಯಾಚ್ ಮಾಡಿದ ಮೇಲೆ ನಾವು ಎಷ್ಟು ಅಗಲ ಹಾಕಿರ್ತೀವಿ ನೋಡಿ, ಔಟ್ಲೈನ್ 2.5 ನಂಬರಷ್ಟು, ಅದು ಅಷ್ಟು ಅಗಲ ಕಾಣಿಸಲ್ಲ. ಹಾಗಾಗಿ ನಾವು ಈ ಥರ ಫಿಲ್ ಮಾಡಬೇಕು, ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕು ಅಂದಾಗ ಪ್ರತಿಯೊಂದು ಡಿಸೈನಲ್ಲೂ ನೀವು 2.5 ನಂಬರನ್ನು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಗೋಲ್ಡ್ ಝರಿಯಿಂದ ಔಟ್ಲೈನ್ ಕೊಡಿ.
ಮತ್ತು ಇದು ಸ್ವಲ್ಪ ನೀ ಕೆಲಸ ಇದೆ, ಅಂದರೆ ನೀಯಿಂದ ಸ್ವಲ್ಪ ಅಗಲ ಮಾಡಿಬಿಟ್ಟು ಕಾಲನ್ನು ಫುಲ್ ರೈಟ್ ಸೈಡ್ ತೊಗೊಂಡು ನಿಧಾನವಾಗಿ ಬಿಟ್ಟು ಈ ಥರ ಸ್ಟಿಚ್ ಬೀಳುತ್ತೆ. ಮತ್ತು ಫ್ರೆಂಡ್ಸ್, ನಾನು ಯೂಸ್ ಮಾಡುವಂಥ ಮಷಿನ್ ಬಂದುಬಿಟ್ಟು ರ್ಯಾಲ್ಸನ್ ಮಷಿನ್. ಥ್ರೆಡ್ ಬಂದುಬಿಟ್ಟು ರಾಜ್ ಥ್ರೆಡನ್ನು ತೊಗೊಂಡಿರ್ತೇನೆ, ಸಿಲ್ಕ್ ಥ್ರೆಡ್ಡು. ಝರಿ ಬಂದುಬಿಟ್ಟು ಕಿರಣ್ ಝರಿಯನ್ನು ಯೂಸ್ ಮಾಡಿದ್ದೇನೆ. ಇದು ಇವಾಗ ಏನು ಸ್ಟಿಚ್ ಹಾಕ್ತಾ ಇದ್ದೀನಲ್ವಾ, ಅದು ಬಂದುಬಿಟ್ಟು 3 ನಂಬರ್ಗೆ ನೀವು ಟೈಮರಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಜಾಗದಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ಚಾಕಿಂದ. ಈಸಿಲಿ ಈ ಥರ ಮಾರ್ಕ್ ಮಾಡಿಕೊಂಡು ನೀವು ವರ್ಕ್ ಮಾಡಿ. ಫಿನಿಶಿಂಗ್ ಜೊತೆ ತುಂಬಾ ಒಂಥರ ಡಿಫ್ರೆಂಟಾಗಿದೆ ಫ್ರೆಂಡ್ಸ್, ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಪ್ರತಿಯೊಂದು ಪಿಕಾಕನ್ನು ಅದೇ ಥರ ಹಾಕಿದ್ದೇನೆ. ಮಧ್ಯದಲ್ಲಿ 2.5 ಇಂಚ್ ಜಾಗ ಬಿಟ್ಟಿದ್ದೇನೆ. ಇಲ್ಲೂ ಕೂಡ ಅಷ್ಟೇ, ಮೇಲ್ಗಡೆ 2.5 ಇಂಚ್ ಜಾಗ ಬಿಟ್ಬಿಟ್ಟು ಅಲ್ಲೂ ಒಂದು ಹೂವು ಮತ್ತು ಲೀಫ್ ಬರಲಿಕ್ಕೆ ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಎರಡು ಕಡೆನೂ ರೈಟು ಮತ್ತು ಲೆಫ್ಟ್ ಸೈಡು ಸೇಮ್ 4 ಪಿಕಾಕ್ ಬರಬೇಕು ಮೇಲೆ. ಆ ಥರ ಮೇಲೆ 4 ಪಿಕಾಕ್ ಹಾಕ್ಕೊಂಡು ಕೆಳಗಡೆ 2 ಪಿಕಾಕನ್ನು ಹಾಕಿದ್ದೇನೆ. ನೀವು ಕೂಡ ಟ್ರೈ ಮಾಡಿ ನೋಡಿ. 3000 ರುಪೀಸ್ ಈಸಿಲಿ. ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ. ನಿಮ್ಗೆ ಅನಿಸುತ್ತೆ ಇಷ್ಟೇ ಹಾಕಿದ್ದಾರೆ ಡಿಸೈನ್ ಅಂತ, ಬಟ್ ಇದು ಹಾಕೋರಿಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಇದು ತುಂಬ ಟೈಮ್ ಹಿಡಿಯುತ್ತೆ ಇದು ಪಿಕಾಕ್ ಹಾಕಲಿಕ್ಕೆ. ಅದರಲ್ಲಿ ಬೇರೆ ಡೋರಿ ನಾವು ಹಾಕಿದ್ದೀವಿ, ಬಾಲ್ ಚೈನ್ ಹಾಕ್ತಾ ಇದ್ದೀವಿ ಅಂದರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ನೀವು ಸಿಂಪಲ್ಲಾಗಿ ಒಳಗಡೆ ಫಿಲ್ ಮಾಡ್ತಾಯಿದ್ದೀರಾ, ಸರಿ ಏನು ಅಂದರೆ ಬಾಲ್ ಚೈನ್ ಏನೂ ಇಲ್ಲ, ಡೋರಿ ಏನೂ ಇಲ್ಲ ಅಂದರೆ ಅದು ಬೇಗ ಮುಗಿಯುತ್ತೆ. ಅದಕ್ಕೆ ಅಮೌಂಟು ಸ್ವಲ್ಪ ಕಡಿಮೆ ತೊಗೋಬಹುದು. ಬಟ್ ಈ ಥರ ವರ್ಕ್ ಮಾಡಿದಾಗ ನಾವು ಎಲ್ಲ ಪಿಕಾಕನ್ನು ಇದೇ ಥರ ರೆಡಿ ಮಾಡಿ ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು 3000 ರುಪೀಸ್ ತೊಗೊಂಡಿದ್ದೇನೆ ಇದಕ್ಕೆ. ನಿಮಗೆ ಜಾಸ್ತಿ ಅನಿಸಿದ್ರೆ ಕೂಡ ಕಮೆಂಟ್ ಮಾಡಿ, ಕಡಿಮೆ ಅನಿಸಿದ್ರೆ ಕೂಡ ಕಮೆಂಟ್ ಮಾಡಿ. ನಿಮ್ಮ ಅನುಭವ, ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಅಂದರೆ ನೀವು ಕಮೆಂಟ್ ಮಾಡ್ಬೋದು ನನಗೆ, ರೇಟ್ ಜಾಸ್ತಿ ಆಯಿತು, ಕಡಿಮೆ ಆಯಿತು ಅಂತ. ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಕಮೆಂಟ್ ಮಾಡಿದ್ರೆ ನನಗೆ ಖುಷಿನೇ. ನಿಮಗೆ ಆ ಥರ ಅಂದರೆ ಇವಾಗ ಕಲಿಯೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟದ ಕೆಲಸ ಅಂತ. ಕಲ್ತಾದ್ಮೇಲೆ ಏನೋ ಈಸಿನೇ, ಬಟ್ ಕಲಿಯೋರಿಗೆ ಎಷ್ಟು ಹಿಂಸೆ, ಎಷ್ಟು ಕಷ್ಟಪ್ಪ ಇದು. ನಾವು ಕಲಿತೀವ, ನಾವು ಮಾಡ್ತೀವ. ಒಬ್ಬರು ಫ್ರೆಂಡ್ ಕಮೆಂಟ್ ಮಾಡಿದರು ಏನಂತ, ನೀವು ತುಂಬ ಚೆನ್ನಾಗಿ ಹಾಕ್ತೀರಾ ಡಿಸೈನ್, ಮತ್ತು ನಾನು ಫಸ್ಟ್ ಟೈಮ್ ನಿಮ್ಮ ವೀಡಿಯೋನ ನೋಡ್ತಾ ಇರೋದು. ಪ್ಲೀಸ್ ನೀವು ಹೇಳಿ, ನೀವು ಕ್ಲಾಸ್ಗೆ ಹೋಗಿದ್ರಾ, ನಾವು ಯಾವ ಥರ ಕಲಿಬೇಕು, ಮನೇಲೇ ಕಲಿಬೋದಾ ಎಲ್ಲ ಕಮೆಂಟ್ ಮಾಡಿದ್ರಿ. ನಿಮ್ಗೆ ಒಂದೇ ಮಾತು ಹೇಳ್ತೀನಿ ಫ್ರೆಂಡ್, ನೀವು ಕಲಿಬಹುದು. ಅಷ್ಟೊಂದು ದೊಡ್ಡ ಕೆಲಸ ಅಲ್ಲ, ಕಲಿಯುವಾಗ ಮಾತ್ರ ಸ್ವಲ್ಪ ತೊಂದರೆ ಅನಿಸುತ್ತೆ. ಬಟ್ ತುಂಬಾ ಈಸಿ ಇದೆ ಈ ಕೆಲಸ, ಈಸಿ ಇದೆ. ಬಟ್ ಅಮೌಂಟು ಜಾಸ್ತಿ. ಇದರಲ್ಲಿ ನಾವು ಒಂದು ಬ್ಲೌಸ್ಗೆ ನಾವು ಏನು ಮಾಡ್ತೀವಿ, 350 400 ರುಪೀಸ್ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಈ ಥರ ಡಿಸೈನ್ ಹಾಕಿ ಒಂದು ಬ್ಲೌಸ್ ರೆಡಿ ಮಾಡಲಿಕ್ಕೆ ನಾವು 3000 ರುಪೀಸ್ ತೊಗೊತೀವಿ. 2 ಡೇಸಲ್ಲಿ ಆಗುತ್ತೆ ಈ ಥರ ಡಿಸೈನ್ ಮಾಡಿ, ವರ್ಕ್ ಮಾಡಿ, ಸ್ಟಿಚ್ ಮಾಡಿ ಕೊಡಲಿಕ್ಕೆ. ಅಮೌಂಟ್ ಜಾಸ್ತಿ ಬರುತ್ತೆ, ಅಂದರೆ ಕಷ್ಟ ಅಂತ ಏನಿಲ್ಲ. ನಾವು ಕಲಿಯೋರ್ಗೆ ಸ್ವಲ್ಪ ಕಷ್ಟ ಅಷ್ಟೇ. ಮತ್ತು ಫ್ರೆಂಡ್ಸ್, ನಾನು ಎಲ್ಲೂ ಕ್ಲಾಸ್ಗೂ ಹೋಗಿಲ್ಲ, ಓನ್ ಮನೆಯಲ್ಲೇ ಕಲ್ತಿರೋದು ನಾನು. ಯಾವ ಕ್ಲಾಸ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಕಲಿಬೇಕು, ನಾನು ವರ್ಕಿಗೆ ಬೇರೆ ಕಡೆ ಕೊಡ್ತಿದ್ದೆ ಬ್ಲೌಸು. ನಾನು ಕಲಿಬೇಕು ಅಂತ ಮಷಿನ್ ತೊಗೊಳ್ಳೋಣ ಅಂತ ನನ್ನ ಹಸ್ಬೆಂಡ್ ಕೇಳಿದ್ರೆ, ಅದೇನು ಮಾಡ್ತೀಯ ಬಿಡು, ಕಲಿಯೋಕ್ಕಾಗುತ್ತಾ ನಿನಗೆ, ಹಾಗೆ ಹೀಗೆ ಅಂದರು. ನಾನು ಕಲಿತೀನಿ ಅಂತ ಮಷಿನ್ ತೊಗೊಂಡೆ. ಮಷಿನ್ ತೊಗೊಂಡಾದ್ಮೇಲೆ ಕಲಿಯೋಕ್ಕೆ ಬಂದಿಲ್ಲ ನನಗೆ. ತುಂಬ ಹಿಂಸೆ ಆಗೋದು. ನನಗೆ ಯಾರೂ ಹೇಳ್ಕೊಡೋರು ಇರಲಿಲ್ಲ. ಯೂಟ್ಯೂಬಲ್ಲೂ ಅಷ್ಟೊಂದು ಈ ಥರ ವೀಡಿಯೋಸು ಇರ್ತಿರ್ಲಿಲ್ಲ. ಒಬ್ಬರು ಯಾರೋ ವೀಡಿಯೋ ಹಾಕ್ತಿದ್ರು, ಅದು ಏನು ಹಾಕ್ತಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ದೂರದಿಂದ ಅದು ಬೇಗ 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 ಹಾಕಿಬಿಡೋರು. ನನಗೆ ಗೊತ್ತೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಮಾಹಿತಿನೂ ಇರಲಿಲ್ಲ ನನಗೆ. ನಾನು ಮಷಿನ್ ತೊಗೊಂಡಾಗ ಒಂದು 3 ಮಂತ್ಸ್ ಹಾಗೆ ಬಿಟ್ಟೆ. ಬಿಡು, ಈ ಕಲಿಯೋದಲ್ಲ ಬಿಡು, ಇದು ನನಗಂತೂ ಬರಲ್ಲ, ಹಳೆ ಮೆಷಿನನ್ನು ಸೇಲ್ ಮಾಡಿಬಿಟ್ಟು ಇದೇ ಸ್ಟಿಚಿಂಗಿಗೆ ನಾನು ತೊಗೊಂಡ್ಬಿಡೋಣ ಅಂತ. ಬಟ್ ನನ್ನ ಹಸ್ಬೆಂಡ್ ಅವಾಗ ಹೇಳಿರ್ಲಿಲ್ವ, ನಿಮ್ಮ ಮುಂಚೆನೂ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ನನ್ನ ಹಸ್ಬೆಂಡ್ ಏನಂದರು ಅಂತ. ನನ್ನ ಹಸ್ಬೆಂಡ್ ಅಂದರು, ಸುಮ್ಮನೆ ತೊಗೊಂಡ್ಬಿಟ್ಟು ಇಟ್ಟೆ, ವೇಸ್ಟ್ ಮಾಡಿದೆ ಅಮೌಂಟ್, ಈ ಥರ ಅಂದರು. ನನಗೆ ಈ ಥರ ಅಂದ್ರಲ್ಲ ಇವರು, ನಾನು ಕಲೀಲೇಬೇಕು ಅಂತ ನಾನು ಕಲ್ತಾದ್ಮೇಲೆ ನನ್ನ ಹಸ್ಬೆಂಡ್ ಏನಂದರು, ನೋಡು ನಾನು ಆ ಥರ ಹೇಳಿರಲಿಲ್ಲ ಅಂದರೆ ನೀನು ಕಲಿತಿದ್ದ, ನೀನು ಕಲೀಲಿ ಅಂತಲೇ ನಾನು ಆ ಥರ ಹೇಳಿದ್ದು ಅಂತ. ನನಗೆ ಅಂದರೆ ಯಾವ ಥರ ಹೇಳಿದ್ರೂ ಗೊತ್ತಿಲ್ಲ, ಬಟ್ ನನಗೆ ಅದೊಂಥರ ಫೀಲ್ ಆಗಿ ನಾನು ಕಲಿತೆ. ನಾನು ಮಾಡ್ತೀನಿ ಅಂತ ಛಲದಿಂದ ಕಲಿತೆ ಫ್ರೆಂಡ್ಸ್. ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ, ನಿಜವಾಗ್ಲೂ ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ. ನನ್ನ ಫ್ರೆಂಡ್ಸು ತುಂಬ ಜನ ನೋಡ್ತಿರ್ತಾರೆ, ಅವ್ರಿಗೂ ಗೊತ್ತು ನಾನು ಹೋಗಿದ್ದೀನೋ ಇಲ್ವೋ ಅಂತ. ನಿಮ್ಗೆ ಅನಿಸುತ್ತೆ, ಸುಮ್ಮನೆ ಹೇಳ್ತಾರೆ, ಎಲ್ಲರೂ ಕ್ಲಾಸ್ಗೆ ಹೋಗಿ ಕಲ್ತಿದ್ದಾರೆ ಅಂತ ಅನಿಸ್ಬೋದು ಸ್ವಲ್ಪ ಜನಕ್ಕೆ. ಬಟ್ ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ. ಇಲ್ಲಿವರೆಗೂ ನೀವು ಕಲಿಯೋರು ಬಿಗ್ನರ್ಸ್, ಇಲ್ಲಿವರೆಗೂ ನೀವು ಮಷಿನ್ ತೊಗೊಂಡಿದ್ದೀರಲ್ಲ, ಒಂದು 10% ಆದರೂ ನೀವು ಇವಾಗ ವರ್ಕ್ ಮಾಡಿರ್ತೀರ, ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಬಂದಿದೆ, ಕಲಿಬಹುದು ಅಂತ. ನೀವೇ ಯೋಚನೆ ಮಾಡಿ ನೋಡಿ, ನಾನು ಹೋಗಿದ್ದೀನಾ ಇಲ್ವೋ ಅಂತ. ಯಾಕಂದರೆ ನೀವು ವರ್ಕ್ ಮಾಡ್ತಾ ಇರ್ತೀರ, ನಿಮ್ಗೆ ಗೊತ್ತಿರುತ್ತೆ ಕ್ಲಾಸ್ಗೆ ಹೋಗಿದ್ದಾರೋ ಇಲ್ವೋ ಅಂತ. ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ, ಮನೇಲೇ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಡೈಲಿ ಒಂದಿನಾನು ಬಿಡ್ತಿರ್ಲಿಲ್ಲ. ನಾನು ಹುಚ್ಚಿ ಥರ ಕಲ್ತಿದ್ದೀನಿ, ಇದು ಹುಚ್ಚಿನೇ ಆಗಿಬಿಟ್ಟಿದ್ದೆ ಬಿಡಿ. ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ ಆದರೂ ನಿದ್ದೆಯಲ್ಲೂ ಅದೇ ನಾನು ಮಾಡಬೇಕು, ನಿದ್ದೆನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ನಾನು ಫಸ್ಟು ನಾನು ಕಲಿಬೇಕದು. ಆ ಥರ ಹಠದಿಂದ ನಾನು ಕಲ್ತಿರೋದು. ಅದಕ್ಕೆ ನಿಮ್ಗೆ ಹೇಳೋದು, ಹಠ ಇರಲಿ ಅಂದರೆ ಛಲದಿಂದ ನಾನು ಕಲೀತೀನಿ ಅಂತ. ಅವಾಗ ನೀವೇನು ಕಲಿತೀರಾ. ಬಟ್
ನಾನು ಕಲಿಯಲ್ಲ ಅಂತ ಈ ಥರ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಅದು ಕಲಿತೀನಿ ಅಂತಲೇ ಕಲೀರಿ, ಬೇಗ ಕಲಿತೀರ, ನನಗಿಂತ ಚೆನ್ನಾಗಿ ಹಾಕ್ತೀರಾ ಫ್ರೆಂಡ್ಸ್ ನೀವು. ಯಾಕಂದರೆ ನಾನು ವರ್ಕ್ ಮಾಡೋ ಟೈಮಲ್ಲಿ ಯಾರೂ ಹೇಳ್ಕೊಡೋರು ಇರಲಿಲ್ಲ, ತೋರಿಸೋರು ಇರಲಿಲ್ಲ, ನನಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ ಇವಾಗ ಎಲ್ಲರೂ ಕೂಡ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಹಾಕ್ತಾರೆ. ಇವಾಗ ನಾನು ಕೂಡ ಹೇಳ್ತೇನೆ ನಿಮಗೆ ಈ ಥರ ಹಾಕಿ ಆ ಥರ ಹಾಕಿ ಅಂತ. ನಾನು ಕಲಿಯೋ ಟೈಮಲ್ಲಿ ನನಗೆ ಯಾರೂ ಹೇಳ್ಕೊಡೋರು ಇರಲಿಲ್ಲ, ನಾನು ಓನ್ ಕಲ್ತಿರೋದೇ ಈ ಡಿಸೈನ್ನ ಹಾಕೋದು. ಬಟ್ ಇಲ್ಲಿವರೆಗೆ ಇಷ್ಟು ದಿನ ನಾನು ಕಲ್ತಿದ್ದೀನಿ, ನನಗೆ ಖುಷಿ ಆಗುತ್ತೆ ನಾನು ಈ ಥರ ಹಾಕ್ತೀನಿ ಅಂತ. ನೋಡಿ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಹಾಕ್ತೀರಾ. ಮತ್ತು ಈ ಜಾಗದಲ್ಲಿ ನಾನು ಇವಾಗ ಏನು ಲೀಫ್ ಹಾಕ್ತಾ ಇದ್ದೀನಲ್ವಾ, ಸುಮ್ಮನೆ 2.5 ಇಂಚಿನ ನಾನು ಜಾಗ ಬಿಟ್ಟಿದ್ನಲ್ಲ, ಅಲ್ಲಿ ಒಂದು ಫ್ಲವರ್ ಹಾಕಿಬಿಟ್ಟು, ಆ ಫ್ಲವರ್ ಯಾವ ಸೈಜಲ್ಲಿ ಹಾಕಿದ್ದೀನಿ ಅಂದರೆ, ದೊಡ್ಡ ಸ್ಕೇಲ್ ಇರೋದು, ರೌಂಡ್ ಸ್ಕೇಲ್ ನಾನು ಯೂಸ್ ಮಾಡ್ತೀನಲ್ವ, ಆ ಸ್ಕೇಲಲ್ಲಿ 2ನೇ ನಂಬರಲ್ಲಿ ಸರ್ಕಲ್ ಇದೆ ನೋಡಿ, ಆ ಸರ್ಕಲ್ ಸೈಜಲ್ಲಿ ನಾನು ಈ ಫ್ಲವರ್ ಹಾಕಿ ಈ ಥರ ಸಿಂಪಲಾಗಿ ಲೀಫನ್ನು ಹಾಕ್ತಾ ಇದ್ದೇನೆ. ಈ ಲೀಫ್ ಕೂಡ ಹಾಕಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ, ಈ ಲೀಫ್ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವುದೇ ಡಿಸೈನ್ ಹಾಕಲಿ ಕಸ್ಟಮರ್ಗೆ ಇಷ್ಟ ಆಗಬೇಕು ಅಷ್ಟೇ ನಮಗೆ. ಆವಾಗ ಅವ್ರಿಗೆ ಇಷ್ಟ ಆದರೆ ಮತ್ತು ಸ್ವಲ್ಪ ಬ್ಲೌಸ್ ನಮ್ಮ ಹತ್ರ ಬರುತ್ತೆ, ಚೆನ್ನಾಗಿ ಹಾಕ್ತಾಳೆ ಈ ಥರ ಥಿಂಕ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ನಮ್ಮ ಮತ್ತೆ ಬೇರೆ ಕಡೆ ಹೋಗಲ್ಲ, ನಮ್ಮ ಹತ್ರನೇ ಬರ್ತಾರೆ. ಚೆನ್ನಾಗಿ ಹಾಕಿದೆಯಾ, ನನಗಿದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಹಾಕ್ಕೊಡು, ಈ ಥರ ಥಿಂಕ್ ಮಾಡಿ ಅವರು ನಮ್ಗೆ ಕೊಡ್ತಾರೆ, ಇದಕ್ಕಿಂತ ಚೆನ್ನಾಗಿ ಹಾಕ್ತಾರೆ ಅಂತ. ಹಾಗಾಗಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮಾತ್ರ ಬಿಡಬೇಡಿ. ಯಾವ ಕ್ಲಾಸ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಮಷಿನ್ ತೊಗೊಂಡ್ಬಿಟ್ಟು ಏನು ಕಲ್ತಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಏನಕ್ಕೆ ವೇಸ್ಟ್ ಆಗುತ್ತೆ? ಯಾವ ಮಷೀನು ಕೆಡಲ್ಲ, ಅದೇನು ಕೆಡೋ ವಸ್ತುನ. ನೀವು ಡೈಲಿ ಆಯಿಲ್ ಹಾಕ್ತಾಯಿರಿ, ಡೈಲಿ ಪ್ರಾಕ್ಟೀಸ್ ಮಾಡಿ, ಒಂದಲ್ಲ ಒಂದು ದಿನ ಕಲಿತೀರಾ. ನಿಮ್ಗೆ ಆಗಿಲ್ಲಪ್ಪ, ನಿಮಗೆ ಒಟ್ಟಲ್ಲಿ ಆಗಿಲ್ಲ ಬಿಡಿ, ನೀವು ಕಷ್ಟಪಟ್ಟೆ, ನಾನು ತುಂಬ ಕಷ್ಟಪಟ್ಟೆ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂದರೂ ಕೆಡೋ ವಸ್ತು ಅಲ್ಲ ಅದು. ನೀವು ಅದರಲ್ಲಿ ಈಸಿಲಿ ನೀವು ಸ್ಟಿಚಿಂಗ್ ಮಾಡ್ಬೋದು. ರ್ಯಾಲ್ಸನ್ ಮಷೀನಲ್ಲಿ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಹಿಡಿದು ವರ್ಕ್ ಮಾಡಿ, ಜಿಗ್ಜ್ಯಾಗ್ ಮಾಡಿ, ಫಾಲ್ ಗೀಲ್ ಹಾಕೋ ಎಲ್ಲ ಯೂಸ್ ಇದೆ ಅದರಲ್ಲಿ. ಸ್ಟಿಚ್ಚು ಕೂಡ ಮಾಡ್ಬೋದು, ಎಂಬ್ರಾಯ್ಡ್ರಿ ಕೂಡ ಹಾಕ್ಬೋದು, ಫಾಲ್ ಮತ್ತು ಜಿಗ್ಜ್ಯಾಗ್ ಕೂಡ ಮಾಡ್ಬೋದು. ಬಟ್ ಆ ಥರ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ, ನಾನು ಕಲಿಯಲ್ಲ ಬಿಡು, ಕಲ್ತಿಲ್ಲ ಅಂದರೆ ವೇಸ್ಟ್ ಆಗಲ್ಲ, ಸುಮ್ಮನೆ ಮಷಿನ್ ತೊಗೊಂಡ್ಬಿಟ್ಟು ಕಲಿಯೋಕ್ಕೆ ಟ್ರೈ ಮಾಡೋಣ, ಬಂದಿಲ್ಲ ಅಂದರೆ ನಾವು ಬಟ್ಟೆನ ಅಥವಾ ಜಿಗ್ಜ್ಯಾಗ್ ಮಾಡೋಣ, ಈ ಥರ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಕಲಿಯೋಕ್ಕೆ ಅಂತ ತೊಗೊಂಡಿದ್ದೀರಾ ತಾನೇ, ನೀವು ಕಲೀಲೇಬೇಕು. ಕಲಿತೀರಾ. ನೀವು ಕೂಡ ಮನೇಲಿ ನಿಮ್ಮ ಓನ್ ಬಿಸ್ನೆಸ್ ಇದು, ನಿಮ್ಮ ಖರ್ಚಿಗೆ ಆಗುತ್ತೆ. ನೀವು ದುಡ್ಡು ಅಂದರೆ ದುಡಿದ್ರೆ ನಿಮ್ಮ ಖರ್ಚಿಗೆ ಆಗುತ್ತೆ. ನಾನು ಹೇಳಿದ್ದೀನಿ, ಮುಂಚೆನೂ ಹೇಳಿದ್ದೆ, ಇವಾಗ ಮನೆ ನಡ್ಸೋಕ್ಕೆ ಹಸ್ಬೆಂಡ್ ಸ್ಯಾಲ್ರಿ ಆಗಿಲ್ಲ, ಸ್ವಲ್ಪ ಕಷ್ಟ ಬಂದಿದೆ, ಏನೋ ಸಾಲ ಆಗಿದೆ, ಆ ಥರ ಆದಾಗ ನಮ್ಮ ದುಡ್ಡು ಏನಾಗುತ್ತೆ, ಮನೆಗೆ ಯೂಸ್ ಆಗುತ್ತೆ, ನಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಗೊತ್ತಾ. ಅವ್ರಿವ್ರ ಹತ್ರ ಅಂದರೆ ಸಾಲ ಕೊಡಿ, ನೀವು ಕೊಡಿ, ಅವ್ರು ಕೊಡಿ ಅಂತ ಕೇಳೋ ಅವಶ್ಯಕತೆಯೇ ಇರಲ್ಲ. ಹಾಗಾಗಿ ನಾವು ದುಡಿಬೇಕು. ಯಾವಾಗಲೂ ಹಸ್ಬೆಂಡ್ ಅಷ್ಟೇ ದುಡಿಬೇಕಂತ ಏನಿಲ್ಲ. ಹಸ್ಬೆಂಡ್ ಎಷ್ಟಂತ ನೋಡ್ತಾರೆ, ಮನೆ ಇವಾಗ ಹಸ್ಬೆಂಡೇ ಅಂತ ಅಂದ್ಕೊಳ್ಳಿ, ಯಾರು ಮನೆ ನಡೆಸ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟದ ಕೆಲಸ. ಮನೆ ನಡೆಸೋದು ತುಂಬ ಕಷ್ಟ, ಈಗಿನ ಕಾಲದಲ್ಲಂತೂ ತುಂಬಾ ಕಷ್ಟ. ಒಂದು ಏನೇ ತೊಗೊಳ್ಳಿ ತುಂಬ ಕಾಸ್ಟ್ಲಿ ಇದೆ. ಹಾಗಾಗಿ ನಾವು ಸ್ವಲ್ಪ ದುಡಿಬೇಕು. ನಾವು ದುಡಿಬೇಕಂದ್ರೆ ನಾವೇನಾದರೂ ವರ್ಕ್ ಮಾಡಬೇಕು. ಹಾಗಾಗಿ ನೀವು ಕಲಿಯೋಕ್ಕೆ ಅಂತ ತೊಗೊಂಡಿರ್ತೀರಾ, ಪ್ಲೀಸ್ ನೀವು ಕಲೀರಿ. ಅಂದರೆ ಪ್ರಾಕ್ಟೀಸ್ ಡೈಲಿ ಮಾಡಿ. ನಾನು ಅಷ್ಟೇ ಹೇಳೋದು, ಕಲಿತೀರಾ, ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಿ. ಅಷ್ಟೊಂದು ತೊಂದರೆ ಕೆಲಸ ಏನಲ್ಲ ಇದು. ಸ್ವಲ್ಪ ಕಲಿಯುವಾಗ ಸ್ವಲ್ಪ ತೊಂದರೆ ಅನಿಸುತ್ತೆ. ಮತ್ತು ಮಷಿನ್ ತೊಗೊಂಡಿದ್ದೀನಿ ಕಲಿಯೋಕ್ಕಾಗ್ತಿಲ್ಲ ಅಂತ ಹಾಗೆ ಇಡೋಕ್ಕೆ ಹೋಗಬೇಡಿ. ಡೈಲಿ ಆಯಿಲ್ ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಒಂದಲ್ಲ ಒಂದು ದಿನ ಕಲಿತೀರಾ ನೀವು. ನಾನು ನನ್ನ ಅನುಭವನೇ ಹೇಳ್ಕೊಳ್ಳೋದು ಹೊರತು ಬಿಟ್ಟರೆ ಏನೂ ಹೇಳಲ್ಲ. ನನಗೆ ಗೊತ್ತು, ನನ್ನ ಹಸ್ಬೆಂಡ್ ಸ್ಯಾಲ್ರಿ ಲೇಟಾಗಾದರೆ ಎಷ್ಟು ತೊಂದರೆ ಆಗುತ್ತೆ ಮನೆಯಲ್ಲಿ, ನನಗೆ ಗೊತ್ತು ಅದು ಚೆನ್ನಾಗಿ. ಆವಾಗ ನಾನು ಏನು ಮಾಡ್ತೀನಿ, ನಮ್ಮ ಹಸ್ಬೆಂಡ್ ಸ್ಯಾಲ್ರಿ ಆಗಿಲ್ಲ ಅಥವಾ ಏನೋ ಎಲ್ಲ ಅಮೌಂಟ್ ಖಾಲಿ ಆಗಿಬಿಡ್ತು, ಮಂತ್ ಎಂಡಿಂಗಲ್ಲೇ ಖಾಲಿ ಆಯಿತು, ಎಮರ್ಜೆನ್ಸಿ ಏನಕ್ಕಾದರೂ ಬೇಕು ಅಂದಾಗ ನಾನು ನನ್ನ ದುಡ್ಡನ್ನೇ ಯೂಸ್ ಮಾಡೋದು. ಅಂದರೆ ಹೆಲ್ಪ್ ಆಗುತ್ತೆ, ಯಾರಿಗೂ ಅವ್ರಿಗೂ ಕೇಳೋ ಅವಶ್ಯಕತೆ ಇರಲ್ಲ. ಕೇಳಿ ಒಂಥರ ಫೀಲ್ ಆಗುತ್ತೆ, ಏನಕ್ಕಪ್ಪ ಕೇಳಬೇಕು, ಬೇರೆಯವ್ರಿಗೆ ಕೇಳೋಕ್ಕೆ ಹೋಗಬಾರ್ದು, ನಮ್ಮ ಮರ್ಯಾದೆನೂ ಇರಲ್ಲ ಬೇರೆಯವ್ರು ಕೇಳಿದರೆ. ಒಂಥರ ಕೊಡೋರು ಕೊಡ್ತಾರೆ, ಹಿಂದೆ ಮಾತಾಡ್ತಾರೆ. ಹಾಗಾಗಿ ನಾವು ನಮ್ಮ ದುಡ್ಡನ್ನು ಯೂಸ್ ಮಾಡಬೇಕು ಹೊರತು ಬೇರೆಯವ್ರು ಕೇಳೋಕ್ಕೆ ಹೋಗಬಾರ್ದು. ಕೊಟ್ಬಿಟ್ಟು ಬೇರೆಯವ್ರ ಹತ್ರ ಹೇಳ್ತಾರೆ ಹೀಗಂತೆ ಇಸ್ಕೊಂಡ್ಲು, ಹಾಗೆ ಹೀಗೆ ಅಂತ. ಹಾಗಾಗಿ ನಾವು ದುಡಿಬೇಕು, ನಾವು ಮಾಡ್ಕೋಬೇಕು ಅಷ್ಟೇ. ನಾವು ದುಡಿಬೇಕು ಅಂದರೆ ನಮ್ಮ ಕೈಯಲ್ಲಿ ಈ ಥರ ಕೆಲಸ ಎಲ್ಲ ಇರಬೇಕು. ಬಟ್ಟೆ ಸ್ಟಿಚ್ಚೇ ಆಗಲಿ ಅಥವಾ ಎಂಬ್ರಾಯ್ಡ್ರಿನೇ ಆಗೋದಿರಲಿ, ನಾವು ಓನ್ ದುಡಿಬೇಕು ಫ್ರೆಂಡ್ಸ್. ಹಾಗಾಗಿ ಎಲ್ಲ ಫ್ರೆಂಡ್ಸ್ಗೂ ನಾನು ಅಷ್ಟೇ ಹೇಳೋದು, ಹೋಪ್ ಮಾತ್ರ ಬಿಡಬೇಡಿ, ಪ್ರಾಕ್ಟೀಸ್ ಮಾಡಿ, ಡೈಲಿ ಕಲೀರಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಏನೇ ಇರಲಿ, ನೀವು ನಾನು ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ನನ್ನ ಕೈಲಿ ಎಷ್ಟಾಗುತ್ತೆ, ನನಗೆ ಎಷ್ಟು ಮಾಹಿತಿ, ನನಗೆ ಎಷ್ಟು ಗೊತ್ತು, ನಾನು ನಿಮ್ಗೆ ಅದು ತಿಳಿಸ್ತೇನೆ. ಆ ಥರ ಏನಿಲ್ಲ, ನಾನು ಹೇಳಲ್ಲ, ಆ ಥರ ಏನಿಲ್ಲ. ನನಗೇನೇ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದು ನಾನು ಹೇಳ್ತೇನೆ.
ನಾನೇನಾದರೂ ಇಲ್ಲೇ ನನ್ನ ಅಕ್ಕಪಕ್ಕ ನಾನಿರೋ ಜಾಗದಲ್ಲಿ ನೀವು ಇದ್ದೀರಾ ಅಂದರೆ, ನಾನಿರೋ ಜಾಗ ಬಂದುಬಿಟ್ಟು ದೇವನಹಳ್ಳಿ ತಾಲೂಕು ವಿಶ್ವನಾಥ್ಪುರ, ನೀವು ಇಲ್ಲೇ ಅಕ್ಕಪಕ್ಕ ಇದ್ದೀರಾ, ನೀವು ಕಲಿಬೇಕು ಅನ್ನೋರು ಬನ್ನಿ ನಮ್ಮ ಮನೆಗೆ, ನಾನು ಕಲಿಸ್ತೀನಿ. ದೂರ ಇರೋರು ಫೋನ್ ಮಾಡಿ, ನಾನು ಉತ್ತರ ಕೊಡ್ತೇನೆ, ನಿಮಗೆ ಮಾತಾಡ್ತೇನೆ, ನನಗೆ ಆ ಥರ ಏನೂ ಸಂಕೋಚ ಇಲ್ಲ. ಮತ್ತು ನೋಡಿ, ಈ ಸ್ಟಿಚ್ಚನ್ನು ನಾನು ಹಾಕ್ತಾ ಇದ್ದೀನಲ್ವಾ, ಇದು ನಾನು 2 ದಾರ ತಗೊಂಡಿದ್ದೇನೆ ಇದು ಸ್ಟಿಚ್ ಹಾಕಲಿಕ್ಕೆ. ಒಂದು ಗೋಲ್ಡ್ ಕಲರ್ ಮತ್ತು ಒಂದು ಹೂವು ಹಾಕಿದ್ದೀನಲ್ವ ಅದೇ ಕಲರ್ ದಾರ ತಗೊಂಡು ನಾನು 2 ದಾರನ ಒಂದೇ ಸರಿ ಹಾಕಿ ಈ ಥರ ಸ್ಟಿಚ್ಚನ್ನು ಹಾಕ್ತಾ ಇದ್ದೇನೆ. ಮತ್ತು ಫ್ರೆಂಡ್ಸ್, ಕಲಿಯೋರು ಪ್ಲೀಸ್ ನೀವು ಕಲೀರಿ, ಬಿಡೋಕ್ಕೆ ಮಾತ್ರ ಹೋಗಬೇಡಿ. ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಮತ್ತು ನಾನು ಮಾತಾಡೋವಾಗ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಿ ಫ್ರೆಂಡ್ಸ್, ಏನೋ ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅದೇನೇ ನಾನು ಹೇಳೋದು. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. 2.25 ಇಂಚು ಉದ್ದ ಇದೆ, 1.5 ಇಂಚ್ ಅಗಲ ಇದೆ. ಫೈನಲ್ ಲುಕ್ ಅಂತೂ ನೋಡಿದ್ದೀರಾ ನೀವು. ಈ ಥರ ಪ್ಯಾಟರ್ನನ್ನು ನಾನು ತಯಾರಿಸ್ಕೊಂಡು ಈ ಥರ ರೈಟು ಮತ್ತು ಲೆಫ್ಟಲ್ಲಿ ಈ ಥರ ಪಿಕಾಕನ್ನು ಮಾಡಿದ್ದೇನೆ. ಮತ್ತೆ ಸಿಗೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಬಾಯ್.